ಇವತ್ತೇನು ಒಂದು ಹಿಂದ್ಗಡೆ ಇಲ್ಲಿ ಕಾಣ್ತಾ ಇತ್ತಲ್ಲ, ಅದು ಫ್ಲ್ಯಾಟಲ್ಲಿ 85 ಪ್ಲ್ಯಾಂಟ್ಸು ಒಂದು ಏನು ಪ್ಲಾಂಟೇಶನ್ ಮಾಡಿದರು. ಅದ್ರ ಜೊತೆಗೆ ಇನ್ನೊಂದು 10-12 ಗಿಡನ ಒಂದು 100ಗೆ ಸಮ ಮಾಡಬೇಕು ಅಂತೇಳಿ ಇನ್ನೊಂದು 10-12 ಗಿಡನ ಇವತ್ತು ಪ್ಲಾಂಟೇಶನ್ ಮಾಡ್ತಾಯಿದ್ದೀನಿ. ಇದೆಲ್ಲ ಸಕ್ಸಸ್ಗೆ ನನ್ನ ಜೊತೆಗಿದ್ದಂಥ ಇವರಿಬ್ಬರು ಪ್ರತಿಯೊಂದು ಈ ಗಿಡನೆಲ್ಲ ನಟ್ಕೊಡ್ಲಿಕ್ಕೆ ಪ್ರತಿಯೊಂದು ಸಹಕಾರ ಮಾಡಿದಂಥ ಜವರಯ್ಯ ಮತ್ತು ಸೌಮಯ್ಯ ಅವರು ಇಬ್ಬರೂ ಕೂಡ ನನ್ನ ಜೊತೆಗೆ ಯಾವಾಗಲೂ ಇರ್ತಾರೆ, ಮುಂದೆನೂ ಇರ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಇವತ್ತೇನು ಜೊತೆಗೆ ಈಗ ಒಂದು 15 ಗಿಡ ಅವರೇ ಸಹ ಹೇಳಿ ಒಂದು 100 ಗಿಡಕ್ಕೆ ಸಮ ಮಾಡಬೇಕು ಅಂತೇಳಿ ಐಡಿಯಾ ಕೊಟ್ಟವರೇ ಅವರು. ಜೊತೆಗೆ ಅದ್ರ ಜೊತೆಗೆ ಒಂದಷ್ಟು ಹಣ್ಣಿನ ಗಿಡಗಳನ್ನ ನಡಪ್ಪ ಅಂತೇಳಿ ಒಂದು ಇವತ್ತು ಏನು ಇಲ್ಲಿ ಏನು ಕಾಣ್ತಾ ಇದೆ ಇಲ್ಲಿ ಅಂತ ಒಂದು 3-4 ಸಸಿ ಕಾಣ್ತದೆ. ಇದು ಜಾಪನೀಸ್ ರೆಡ್ ಡೈಮಂಡ್ ಅಂತೇಳಿ ಮನಸ್ಬೇಡ ಜಾಪನೀಸ್ ರೆಡ್ ಡೈಮಂಡ್ ಅಂತೇಳಿ ಇದು ಗಿಡದಲ್ಲೇ ಕಾಯಿ ಬಿಟ್ಟಿದೆ, ನೀವು ನೋಡ್ಬೋದು. ಗಿಡದಲ್ಲೇ ಕಾಯಿ ಬಿಟ್ಟಿದೆ ಇದು ಕಸಿ ಗಿಡ. ಇದ್ರ ಜೊತೆಗೆ ಜಪಾನೀಸ್ ಬ್ಲ್ಯಾಕ್ ಡೈಮಂಡ್ ಅಂತೇಳಿ ಅದು ಕೂಡ ಅಲ್ಲಿ ಗಿಡ ಅಲ್ಲಿದೆ. ಮತ್ತೆ ತೈವಾನ್ ಲೈಟ್ ಪಿಂಕ್ ಅಂತೇಳಿ ಅದು ಕೂಡ ಇವೆಲ್ಲ ಒಂದು 6-7 ತಿಂಗಳಿಗೆ ಬರ್ತಕ್ಕಂಥ ಗಿಡಗಳು. ಇವೆಲ್ಲ ಒಂದು ವರ್ಷದೊಳಗಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದಷ್ಟು ಗಿಡಗಳು ಸುಭಿಕ್ಷವಾಗಿ ಬೆಳಿತವೆ ಅನ್ನೋ ಒಂದು ನಂಬಿಕೆ ನನಗಿದೆ. ಜೊತೆಗೆ ಈ ನನ್ನ ಜೊತೆಗೆ ಸಹಕಾರ ಮಾಡಿದಂಥ ಇವರಿಬ್ಬರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜವರಯ್ಯ ಒಂದು ಹೇಳ್ತಾರೆ ಜನ, ಕೃಷಿ ಮಾಡಿದ್ರೆ ಕೃಷಿ ಬಗ್ಗೆ ಹೇಳ್ತಾರೆ ಎಷ್ಟೋ ಜನ, ವ್ಯವಸಾಯ ಬೇಸಾಯ ಮನೆ ಮಕ್ಕಳೆಲ್ಲ ಸಹಾಯ ಅಂತ. ವೈಜ್ಞಾನಿಕವಾಗಿ ನಾವು ಮಾಡಿದ್ದೇ ಆದರೆ ಇವತ್ತು ಕೃಷಿಲಿ ನಾವು ಬೇಕಾದಷ್ಟು ಮಾಡ್ಬೋದು ಅನ್ನೋದಕ್ಕೆ ಇಲ್ಲಿ ಕಾಣ್ತಕ್ಕಂಥ ಮೇಲ್ಗಡೆ ಉದಾಹರಣೆನೇ ಸಾಕ್ಷಿ. ಈ ಒಂದು ಕೋವಿಡಲ್ಲಿ ನಾನು ಆರಂಭ ಮಾಡಿದಂಥ ಈ ಕೃಷಿ ಇವತ್ತು ಎಮ್ಮರವಾಗಿ ಬೆಳೆದಿದೆ ನೋಡಿ. ನಾವು ಏನು ಗೊತ್ತಿಲ್ಲದೆ ಇರ್ತಕ್ಕಂಥ ನಾನೇ ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಅಂದಮೇಲೆ ನೀವು ಯಾಕೆ ಮತ್ತೊಂದು ಮಾಡ್ಲಿಕ್ಕೆ ಆಗಲ್ಲ, ವೈಜ್ಞಾನಿಕವಾಗಿ ಮಾಡಬೇಕು. ಏನೇ ಇದ್ರು ಒಂದು ಕೃಷಿ ಇವರು ಸಹಕಾರ ಕೊಡ್ತಾರೆ. ನಾವು ಒಂದು ಕೃಷಿ ಅಂದ್ರೆ ಈಗ ಕೆಲವರು ಹೇಳ್ತಾರೆ, ಈಗ ಕೃಷಿ ಬಗ್ಗೆ ನನ್ನದೊಂದು ಅನಿಸಿಕೆ ಏನಂತ ಅಂದ್ರೆ, ಕೃಷಿ ಅನ್ನೋದು ಒಂದು ನ್ಯೂಟನ್ನ 3rd ಲಾ ನಿಯಮ ಇದ್ದಂಗೆ. ಅಂದ್ರೆ ಅರ್ಥ, ಈಗ ನ್ಯೂಟನ್ 3rd ಲಾ ನಿಮ್ಗೆ ಏನು ಹೇಳುತ್ತೆ, ಎವ್ರಿ ಆಕ್ಷನ್ ದೇರ್ ಈಸ್ ಆನ್ ಅಪೋಸಿಟ್ ಆ್ಯಂಡ್ ಈಕ್ವಲ್ ರಿಯಾಕ್ಷನ್ ಅಂತ ಹೇಳ್ತಾರೆ.